ಹಾಯ್ ಎಲ್ಲರಿಗೂ ದೋಸೆ ಅಂದರೆ ಯಾರ್ಯಾರಿಗೆ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ, ಮಿಸ್ ಮಾಡಬೇಡಿ. ಓಕೆನಾ? ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಮತ್ತು ದೋಸೆ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ. ಓಕೆ, ಮತ್ತು ದೋಸೆ ಇವತ್ತು ನಾನು ಏನು ದೋಸೆ ಮಾಡ್ತಾಯಿದ್ದೀನಿ ಅಂತ ಹೇಳಲಿಕ್ಕೆ ಬಂದೆ. ಇವತ್ತು ನಾನು ಹೆಸ್ರು ಕಾಳನ್ನ ಮೊಳಕೆ ಕಟ್ಟಿಸಿ ಅದರಲ್ಲಿ ದೋಸೆ ಮಾಡ್ತಾಯಿದ್ದೇನೆ. ಈ ಮಕ್ಕಳೆಲ್ಲ ಕೆಲವರೆಲ್ಲ ಹೆಸ್ರು ಕಾಳು ಮತ್ತು ಅದೆಲ್ಲ ತಿಂದೇ ಇರೋ ಅಂಥ ಮಕ್ಕಳಿಗೆ ದೋಸೆ ಇಡ್ಲಿ ಎಲ್ಲ ತಿಂತಾರಲ್ವ, ಸೊ ಅದರಲ್ಲಿ ನಾವು ಮಾಡಿ ಕೊಡ್ಬೋದು. ತುಂಬ ಹೆಲ್ತ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು. ಓಕೆನಾ? ಇವಾಗ ಹೆಸ್ರು ಕಾಳನ್ನ ಮೊಳಕೆ ಕಟ್ಟಿಸಿ ಇಟ್ಕೊಂಡಿದ್ದೀನಿ ನಾನು. ಅಕ್ಕಿ ರುಬ್ಬಬೇಕಾದ್ರೆ ಸ್ವಲ್ಪ ಅಕ್ಕಿನೂ ಸೇರಿಸ್ಕೋಬೇಕಾಗುತ್ತೆ. ಅಕ್ಕಿ ನೆನೆಸ್ಕೊತೀವಲ್ಲ, ಆವಾಗಲೇ ಅಕ್ಕಿ, ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ನೆನೆಸ್ಕೊಳ್ಳಿ. ಹೆಸ್ರು ಕಾಳು ಆವಾಗಲೇ ಬೇಕಾದರೆ ನೆನೆಸ್ಕೋಬೋದು. ಇಲ್ಲ ನಮಗೆ ಮೊಳಕೆ ಕಟ್ಟಿರೋದು ಬೇಕು ಅನ್ನೋರಿದ್ದರೆ ಫಸ್ಟೇ ಮೊಳಕೆ ಕಟ್ಟಿ ಇಟ್ಕೊಂಡು ಆಮೇಲೆ ನಾವು ಅಕ್ಕಿ ರುಬ್ತಾ ಇರಬೇಕಾದ್ರೆ ಆವಾಗ ಸೇರಿಸ್ಕೋಬೋದು, ಏನು ತೊಂದರೆ ಇರಲ್ಲ. ನೋಡಿ ಯಾವ ಥರ ಬಂದಿದೆ ದೋಸೆ ಅಂತ. ನಮ್ಮ ಮನೇಲಿ ದೋಸೆ ಪಲ್ಯ ಎಲ್ಲ ಇರಬೇಕು, ಆವಾಗ ಮಕ್ಕಳು ಚೆನ್ನಾಗಿ ತಿಂತಾರೆ. ಅವ್ರು ತಿನ್ನೋದೇ ನಮಗೆ ಮುಖ್ಯ ಅಲ್ಲ, ಸೊ ಅದಕ್ಕೋಸ್ಕರ ನಾನು ಅವ್ರಿಗೇನು ಇಷ್ಟ ಅದೇ ಥರ ಮಾಡ್ತೇನೆ. ಈಗ ನೆನೆಸಿದ್ದ ಅಕ್ಕಿ ಮತ್ತು ಉದ್ದಿನಬೇಳೆ, ಮೆಂತ್ಯ ಸೇರಿಸ್ಕೊತಾ ಇದ್ದೀನಿ. ನಾನು ಹೇಳ್ದಂಗೆ ಹೆಸ್ರು ಕಾಳನ್ನ ಮೊಳಕೆ ಕಟ್ಟಿಸಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ಮೊಳಕೆ ಕಟ್ಟಿಸಿರೋ ಹೆಸ್ರು ಕಾಳು, ಇದನ್ನು ರುಬ್ಕೊಳ್ಬೇಕು.